ಪರಪ್ಪನ ಅಗ್ರಹಾರ ಸೇರಿದ ಬಳಿಕ ದರ್ಶನ್ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರಂತೆ. ಸ್ಟೇಷನ್ನಲ್ಲಿ ಓಡಾಡಿಕೊಂಡು ಇದ್ದಂತಹ ದರ್ಶನ್ ಜೈಲಲ್ಲಿ ಫುಲ್ ಸೈಲೆಂಟ್ ಆಗಿದ್ದಾರೆ. ಬೆಳಗ್ಗೆ 6:30ರಿಂದ ಸಂಜೆ 6 ಗಂಟೆ ತನಕ ದರ್ಶನ್ ಅವರ ಸೆಲ್ ಓಪನ್ ಇರಿಸಲಾಗುತ್ತೆ. ಆದರೂ ಸೆಲ್ನಿಂದ ಹೊರಬಾರದೆ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರೆ. ಬೇರೆ ಕೈದಿಗಳಿಗೆ ಮುಖ ತೋರಿಸೋದಕ್ಕೆ ದರ್ಶನ್ಗೆ ಮುಜುಗರ ಆಗ್ತಾ ಇದೆ. ದಿನಪೂರ್ತಿ ಜೈಲಿನ ಸೆಲ್ನಲ್ಲೇ ಕುಳಿತು ದರ್ಶನ್ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಿಂದ ಕುಗ್ಗಿ ಹೋಗಿದ್ದಾರಾ ದರ್ಶನ್ ಅನ್ನುವಂತಹ ಪ್ರಶ್ನೆ. ಮೊನ್ನೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ಬಂದಿದ್ರಂತೆ. ಸೊ ಆ ದಿನ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕಾಣಿಸ್ಕೊಳ್ತಾ ಇದ್ದಂತಹ ದರ್ಶನ್ ಮತ್ತೆ ಇವತ್ತು ಸೈಲೆಂಟ್ ಆಗಿದ್ದಾರೆ. ಬೆಳಗ್ಗೆ 6:30ರಿಂದ ಸಂಜೆ 6 ಗಂಟೆವರೆಗೂ ಅವರ ಸೆಲ್ ಓಪನ್ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಈಗ ದರ್ಶನ್ ಜೈಲು ಹಕ್ಕಿ ಆಗ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಅವರು ತುಂಬಾನೇ ಸೈಲೆಂಟ್ ಆಗಿದ್ದಾರೆ, ಯಾರ ಜೊತೆನೂ ಕೂಡ ಮಾತಾಡ್ತಿಲ್ಲ ಅನ್ನೋ ಡೀಟೇಲ್ಸ್ ಇದೆ. ಏನೇನು ಮಾಹಿತಿ ಸಿಗ್ತಾ ಇದೆ ಅಂತ? ಸಭಾ ಪರಪ್ಪನ ಅಗ್ರಹಾರದ ಜೈಲಿನ ಉನ್ನತ ಮೂಲದ ಮಾಹಿತಿ ಪ್ರಕಾರವಾಗಿ ಅವರು ಸೆಕ್ಯೂರಿಟಿ 2ನೇ ಬ್ಯಾರಕ್ನಲ್ಲಿ ಇರಿಸಲಾಗಿದೆ ದರ್ಶನ್ ಅವರನ್ನ. ಅವರ ಮಗ ಮತ್ತೆ ಪತ್ನಿ ಬಂದಾಗ ಕೊಂಚ ಹೊರಗಡೆ ಓಡಾಡ್ತಿದ್ದಂಥವ್ರು ಈಗ ನಿನ್ನೆಯಿಂದಲೂ ಕೂಡ ಅಂದ್ರೆ ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಅವರು ಹೊರಗೆ ಬರ್ತಾ ಇಲ್ಲ. ಅಂದ್ರೆ ಬೆಳಗ್ಗೆ 6:30ರಿಂದ ಸಂಜೆ 6 ಗಂಟೆವರೆಗೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೆಲ್ಗಳು ಓಪನ್ ಇರ್ತಾವೆ. ಅಂದ್ರೆ ಗೇಟನ್ನ ತೆಗೆದಿರಲಾಗುತ್ತೆ. ಅದರಿಂದ ಕೈದಿಗಳಾಗಿರ್ಬೋದು ಅಥವಾ ವಿಚಾರಣಾ ದಿನ ಕೈದಿಗಳಾಗಿರ್ಬೋದು ಅವರೆಲ್ಲರೂ ಕೂಡ ಹೊರಗಡೆ ಬರ್ತಿರ್ತಾರೆ. ಆದ್ರೆ ದರ್ಶನ್ ಅವರು ನಿನ್ನೆಯಿಂದಲೂ ಕೂಡ ಹೊರಗಡೆ ಬರ್ತಾ ಇಲ್ಲ, ಸೆಲ್ನಿಂದ ಹೊರಗೂ ಕೂಡ ಬರ್ತಾ ಇಲ್ಲ. ಜೊತೆಗೆ ಕೂತಂತಹ ಜಾಗದಲ್ಲೇ ಸೆಲ್ನ ಒಳಗಡೆ ಕೂತಿದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಆ ಒಂದು ಸೆಲ್ನಿಂದ ಹೊರಗೆ ಬರದೆ ಒಬ್ಬರೇ ಕೂತು ಏನು ಯೋಚನೆ ಮಾಡ್ತಾ ಇರ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಪರಾಮರ್ಶೆ ಮಾಡ್ತಾ ಇದ್ದಾರಾ ಈ ಒಂದು ಕೇಸ್ನ ಕುರಿತಂತೆ, ಅಥವಾ ಎಲ್ಲೋ ಒಂದ್ ಕಡೆ ಪಶ್ಚಾತ್ತಾಪವಾಗ್ತಾ ಇದೆಯಾ ದರ್ಶನ್ ಅವ್ರಿಗೆ ಅನ್ನೋ ಒಂದು ಅನುಮಾನ ಕೂಡ ಮೂಡುತ್ತೆ. ಯಾಕಂದ್ರೆ ಅವರು ಈಗ ನಮ್ಗೆ ಸಿಕ್ತಿರುವಂತಹ ಮೂಲಗಳ ಮಾಹಿತಿ ಪ್ರಕಾರವಾಗಿ ಸೆಲ್ನಿಂದ ಹೊರಗಡೆ ಬಂದಿಲ್ಲ, ಅಂದ್ರೆ ಅಥವಾ ಬ್ಯಾರಕ್ ಏನಿದೆ ಆ ಬ್ಯಾರಕ್ ನಿಂದ ಹೊರಗಡೆ ಬರ್ತಾ ಇಲ್ಲ. ಬೇರೆ ಕೈದಿಗಳು ಯಾರೆಲ್ಲ ದರ್ಶನ್ ಅವ್ರು ಬಂದಿದ್ದಾರೆ ಅಂದ್ರೆ ಸಾಕಷ್ಟು ಜನ ಕೈದಿಗಳು ಅಥವಾ ವಿಚಾರಣಾ ದಿನ ಕೈದಿಗಳು ಯಾರೆಲ್ಲ ಇರ್ತಾರೆ ಅವ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುತ್ತೆ ದರ್ಶನ್ ಅವ್ರನ್ನ ನೋಡ್ಬೇಕು ಅಂತ ಹೇಳಿ. ಅವರೆಲ್ಲ ಬಂದ್ರು ಕೂಡ ಎಲ್ಲ ಒಂದ್ ಕಡೆ ಬ್ಯಾರಕ್ ನಿಂದ ಹೊರಗೆ ಬರ್ದೆ ಒಳಗೆ ಕೂತು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಪರಾಮರ್ಶೆ ಅಥವಾ ಪಶ್ಚಾತ್ತಾಪ ಕಾಡ್ತಾ ಇದೆಯಾ ದರ್ಶನ್ ಅವ್ರಿಗೆ ಅನ್ನೋ ಒಂದು ಅನುಮಾನ ಕೂಡ ಮೂಡ್ತಾ ಇದೆ. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.